ಸಂಘಟನೆಯಲ್ಲಿ ಬಲವಿದೆ. ಪ್ರತಿಯೊಬ್ಬರೂ ಕೂಡ ಸಂಘಟಿತರಾಗಬೇಕು. ಅಂದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ಉತ್ತರ ಕರ್ನಾಟಕ ಅಧ್ಯಕ್ಷ ಮಂಜುನಾಥ್ ತಿಮ್ಮಣ್ಣ ಹಿರೇಮನಿ ಹೇಳಿದರು. ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಧಾರವಾಡದ ರಂಗಾಯಣದ ಸಮುಚ್ಚಯ ಭವನದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮೂಲಭೂತ ಸೌಕರ್ಯಗಳಿಗಾಗಿ ನಿತ್ಯ ನಾವುಗಳು ಪರದಾಡುವಂತ ಪರಿಸ್ಥಿತಿ ಬಂದಿದೆ. ಸರ್ಕಾರದ ಸೌಲಭ್ಯಗಳನ್ನು ಪಡೆಯಬೇಕಾದರೂ ಹೋರಾಟದಿಂದಲೇ ಪಡೆಯುವ ಅನಿವಾರ್ಯತೆ ಇದೆ. ನಾವುಗಳು ಸಂಘಟನೆಯಿಂದ ಏನನ್ನಾದರೂ ಸಾಧಿಸಲು ಸಾಧ್ಯ ಎಂದವರು ಸಂಘಟನೆಯಲ್ಲಿ ತಾವು ನಡೆದು ಬಂದ ದಾರಿಯ ಬಗ್ಗೆ ವಿವರಿಸಿದರು. ಅವರಿಗೆ ಯಾರು ಬೇಕಾದ್ರೂ ಕೇಳಬಹುದು. ಎನಿ ಟೈಮ್ ನಮ್ಮ ಜಿಲ್ಲಾಧ್ಯಕ್ಷ ಇದ್ರೆ ನಾವು ಇದ್ದಂಗ ನಮ್ಮ ಹಿಂದೆ ಯಾರು ದೊಡ್ಡ ಹುಲಿ ಇಟ್ಟಿರ್ಲಿ ನಮ್ದು ಭಾರತದಲ್ಲಿ. ಯಾಕಂದ್ರೆ ನಮ್ ಕಡೆ ಎಲ್ಲಾರು ನೋಡ್ರಿ ಯಾವ್ದಾರು ಸಮಸ್ಯೆ ಅಂದ್ರೆ ಸ್ಮಾರ್ಟ್ ಕೆಲಸ ಮಾಡ್ತೀವಿ. ನೀವು ಸಂಘಟನೆ ಮಾಡ್ರಿ, ನಿಮ್ಗೆ ಏನ್ ತ್ರಾಸ ಇದ್ರು 24/7 ಬಂದ್ ನಿಂದಿರ್ತೀವಿ. ನೀವು ಮೇಡಮ್ ಇದ್ರೆ ನಾವು ಇದ್ದಂಗ ಅವ್ರು ಸಣ್ಣ ಹುಡುಗ ಅವ್ರಿಂದ ಬೆನ್ನತ್ರಿ. ನಿಮ್ಗೆ ಏನ್ ಸಮಸ್ಯೆ ಆಗಿದೆ ಹಿಂಗ ಆಗಿಲ್ಲ ಅಂತೇಳಿ ನೀವೆಲ್ಲಿ ತಡೆ ಅಂತೇಳಿ ಅಲ್ಲಿ ಬಂದ ಕೆಲಸ ಮಾಡ್ತೇನೆ. ನಾ ಇಷ್ಟೆಲ್ಲ ನನ್ನ ಪೂರ ಸ್ಟೇಟ್ ಲೆವೆಲ್ ಮಟ್ಟ ಬಂದು ಕೆಲಸ ಮಾಡ್ತೀನಿ. ಏನ್ರಿ ಮತ್ತೇನಾದ್ರು ಉದ್ದೇಶ ಇದ್ರೆ ಕೇಳಿ ನಿಮ್ಗೆ ಎನಿ ಟೈಮ್ ಬರೀ ನಮ್ಮ ಹೆಸರು ಕೇಳಿ. ನಿಮ್ ಕೆಲಸ ಆಗಲಿಲ್ಲ ಅಂದ್ರೆ ಸ್ಮಾರ್ಟ್ ಕೆಲಸ ಮಾಡಿಬಿಡ್ತೀವಿ. ಎನಿ ಟೈಮ್ ಬಂದು ನಿಂತಿರ್ತೀವಿ. ನಿಮ್ ಸಮಸ್ಯೆ ಬಗೆಹರಿಸ್ತೀವಿ. ನಾನು ಹೇಳ್ತಿರೋದಿಲ್ರಿ, ನಮ್ದಕ್ಕೆ ನಾ ಹೇಳ್ಕೊಂತಿರೋದಿಲ್ಲ. ನಿಮ್ ಜನ ಹೇಳ್ತಾರೆ ನಮ್ಮ ಬಗ್ಗೆ. ಏನ್ರ ಮರ ಜನ ಹೇಳ್ತಾರೆ. ಈಗ ಆಲ್ರೆಡಿ ನಮ್ಮ ಸೈಡ್ನಾಗ ಒಬ್ಬರು ಶಿಲಾ ಮೇಡಮ್ ಅವರು ಮನೆ ಕಟ್ಟಾರ. ಮಂಜುಳಾ ಮೇಡಮ್ ಅವರು ಸಂಜೆ ಮೇಡಮ್ ದುಡಿಯೋದಾರ. ನಿಮಗೂ ನಾವು ಕಾರ್ಯಕ್ರಮ ಇದ್ದೈತೆ ಅಂತೇಳಿ ಒಮ್ಮೆ ಸಡಲ್ ಅಂತ ಹೇಳೋದಿಲ್ಲ. ನಮ್ದು ಒಂದು ಹೋರಾಟ ಇರ್ಲಿ, ಒಂದು ಸ್ಟ್ರೈಕ್ ಇರ್ಲಿ, ಇಂಥ ಆದೇಶ ಐತ್ರಿ ಅಂತ ಹೇಳ್ತೀವಿ. ಇಂಥ ಆದೇಶ ಇದ್ರ ಹೋರಾಟ ನಂಬ್ಕೊಂಡ್ರ ನೀವು ಗುರುತಿಸ್ಕೊತೀವಿ. ಎಲ್ಲರ ಕಾರ್ಯಕ್ರಮ ಇದ್ದಲ್ಲಿ ಬಂದ್ರೆ ಸಂಘಟನೆ ಹೋಗ್ತೀನಿ ಎಲ್ಲಾರು ಬರ್ಬೇಕ. ಏನಪ್ಪ ನಮ್ಮ ಸಂಘಟನೆ ನರೇಂದ್ರ ಎಲ್ಲಾರು ಊರು ಕೂಡಕ್ಕೆ ಬಂದಾರ. ಇದೇ ಊರಲ್ಲ ಎಲ್ಲಾ ಊರಾಗ ನೀವು ಹೇಳ್ಬೇಕ ನಮ್ಮ ಸಂಘಟನೆ ಹಿಂಗೈತಿ, ನೀವು ಜಾಯ್ನ್ ಆಗ್ರಿ. ನಿಮ್ಗೆ ಏನಾದ್ರು ತೊಂದ್ರೆ ಆದ್ರೆ ನಾವು ಬಂದು ನಿಂದಿರ್ತೀವಿ ಅಂತ ಹೇಳ್ಬೇಕು ನೋಡ್ರಿ. ಅವ್ರ ಗಂಡಂಟಿ ಜಗಳ ಇಲ್ರಿ, ಅವ್ರಿಗೆ ಏನಾದ್ರು ಹೊಲಕ್ಕೆ ತೊಂದ್ರೆ ಇರ್ಲಿ, ಯಾರು ಬಂದು ತಡಿಲಿ, ಸಿದ್ಧಾಂತ ಅವ್ರ ಸಮಸ್ಯೆ ಬಗ್ಗೆ ತಗೊಳ್ಳಿ, ನಾವು ಬಂದು ನಿಂದಿರ್ತೀವಿ. ಅವ್ರ ಕೆಲಸ ಮಾಡ್ಕೊಡ, ನಾವು ಕೆಲಸ ಮಾಡಿದಾಗ ನಮ್ಮ ಸಂಘಟನೆ ಬರ್ಲಿ. ಇಲ್ಲೇ ನೋಡ್ರಿ ಬಹಳ ದೂರ ನೋಡ್ರಿ ಅವ್ರು ನಿಂತಾರ. ಎಲ್ಲೆಲ್ಲಿ ಆರ್ಸ್ ಬರತ್ತ ಸಂಘಟನೆ ಮಾಡ್ಕೊಂತ ಜಯ ಕರ್ನಾಟಕ ಸಂಘಟನೆ ಮಾಡ್ಕೊಂತ ಹೆಣ್ಮಕ್ಳು ರಾಜಕೀಯ ಬರತ್ತ ನೋಡಿದ್ರಿ. ನೀವು ಸಂಘಟನೆ ಮಾಡ್ಕೊಂಡ್ರೆ ರಾಜಕೀಯ ಬರ್ತೀರಿ, ರಾಜಕೀಯ ಬರ್ಕೊಂತ ಬೇರೆ ಬರ್ತೀರಿ. ನಿಮ್ದಾದಂತ ಒಂದು ಸಿದ್ಧಾಂತ ಇರ್ತೈತಿ. ನೀವು ಅಂತ ಹೆಣ್ಮಕ್ಳು ಆದ್ರೆ ನಿಮ್ಮ ಹೆಣ್ಮಕ್ಳು ಏನ್ ಬೇಕಾದ ಸೌಲಭ್ಯ ಮಾಡಿಕೊಡ್ತೀರಿ, ಮಾಡಿಕೊಡ್ತೀರಿಲ್ರಿ. ನೀವು ಮ್ಯಾಲೆ ಬರ್ತೀರಿಲ್ರಿ ಹೆಣ್ಮಕ್ಳು ರೊಕ್ಕದ ಹಳ್ಳಿಯವ್ರು ಇದ್ದವ್ರು ಎಲ್ಲಾರು ನೋಡ್ರಿ ಸ್ವಲ್ಪ ತಿಳುವಳಿಕೆ ನಮ್ಮ ಸೈಡವ್ರು ಸ್ವಲ್ಪ ಒಪ್ಪದ. ನಂತರ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ವಿಬಿ ರಾಮಚಂದ್ರ ಮಾತನಾಡಿ, ಸಂಘಟನೆಗೆ ಯಾವುದೇ ಸ್ವಾರ್ಥವನ್ನ ಇಟ್ಟುಕೊಂಡು ಬರಬಾರದು. ಸಮಾಜ ಸೇವೆ ಮಾಡುವ ಉದ್ದೇಶವನ್ನ ಹೊಂದಿರಬೇಕು. ಅಂದಾಗ ಮಾತ್ರ ಉತ್ತಮ ನಾಯಕರಾಗಿ ಬೆಳೆಯಲು ಸಾಧ್ಯ. ಸಂಘಟನೆಯ ಸದಸ್ಯರಾಗಿ ಸೇವೆ ಮಾಡಿ ಉನ್ನತ ಹುದ್ದೆಗಳು ತಾನಾಗೆ ಹುಡುಕಿಕೊಂಡು ಬರುತ್ತವೆ ಎಂದು ಕರೆ ನೀಡಿದರು. ವಕೀಲರು ಬಹಳ ಚೆನ್ನಾಗಿ ಓದಿದೆ. ನಮಗಿಂತ 4 ಪಟ್ಟು ಅನುಭವ ಇದ್ದಷ್ಟು ವಕೀಲರು ಇದ್ದಾರೆ. ಶರಣವನ್ನು ಸಾಮಾನ್ಯ ತಿಳ್ಕೊಳಕ್ ಹೋಗ್ಬೇಡ್ರಿ. ಭಯಂಕರ ಹೈಕೋರ್ಟ್ ವಕೀಲರು ಅವ್ರ ಅವ್ರ ಅನುಭವ ತಗೊಂಡ್ರಿ ನೀವು ಕೂಡ. ಹೀಗೆ ನೀವು ಶಕ್ತಿಪೂರ್ವಕವಾಗಿ ನೀವೆಷ್ಟು ಗಂಟೆ ಆಗ್ತಿರೋ ಅಷ್ಟು ನಿಮ್ಮ ಕೆಲಸಗಳು ಆಗ್ತವೆ. ನೀವು ಕೇವಲ ಒಂದು ಸಂಘಟನೆ ಗ್ರೂಪ್ ನಲ್ಲಿ ಒಂದು ಹಾಕಿದ್ರೆ ಸಾಕು, ಮೆಸೇಜ್ ಅನ್ನ ಹಾಕಿದ್ರೆ ಸಾಕು. ಈಗ ಹೆಂಗಾಗ್ತದೆ ಅಂತ ಹೇಳಿದಾಗ ನಾನು ಮಂಜಾನ ಅದನ್ನ ಹೇಳಿದೆ. ನಾನು ಮಂಜಾನ ಪದೇ ಪದೇ ಹೇಳ್ತೀನಿ, ಒಬ್ಬ ತಾಲೂಕು ಕಮಿಟಿ ಸದಸ್ಯನ ಮಾಡಬೇಕು. ಮಂಜಾನ ಮೋಸ ಮಾಡ್ತಾ ಇದ್ದೀರಿ ನೀವೆಲ್ಲ, ಅದು ತಪ್ಪು. ಮಂಜಾನ ನಿಮ್ಗೆ ಏನ್ ವಿಶ್ವಾಸ ಮಾಡಿ ಕೊಟ್ಟಿರ್ತಾನೆ, ನೀವು ಅದನ್ನ ನಿಭಾಯಿಸಬೇಕು. ಮಂಜಾನ ಬಂದ್ಮೇಲೆ ಕೆಲಸ ಮಾಡ್ಬೇಕಂತೇನಿಲ್ಲ. ಈಗ ನಮ್ಮ ಭಾಗದಲ್ಲಿ ಕೂಡ ಲೇಬರ್ಗಳು ಇದ್ದಾರೆ. ನಾನು ಹೇಳ್ತೇನೆ ಅವ್ರಿಗೆ, ನನಗೆ ಕೇರ್ ಮಾಡ್ಬೇಕಂತೇನಿಲ್ಲ ನೀವು. ಯಾಕಂದ್ರೆ ನೀವು ಲೀಡರ್ ಆಗ್ಬೇಕು, ಜನರ ಕಷ್ಟದಲ್ಲಿ ಭಾಗವಹಿಸ್ಬೇಕಂತ ಹೇಳಿದಾಗ ನೀವು ಹೋಗ್ರಿ, ನೀವು ನುಗ್ಗ್ರಿ, ನೀವು ಕೆಲಸ ಮಾಡ್ರಿ. ಯಾವಾಗ ಇವತ್ತು ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದಾಗ ನೀವೆಲ್ಲರೂ ಕೂಡ ನಮ್ಮ ಲೀಡರ್ಗಳಿದ್ವಿ. ನಿಮ್ ನಾನು ಬೈಯಾಕು ಹಾಕಿದ್ದೆ, ಬಯಸ್ಕೊಳಕ್ಕೂ ನನಗೆ ಹಾಕಿದ್ದೆ. ನೀವು ಬೈದ್ರು ನಾವು ಬಯಸ್ಕೋವಿ. ಇಲ್ಲಿ ನಾವು ಸುಧಾರಣೆ ಆಗುವಂತದನ್ನ ಅವಕಾಶನೂ ಇರುತ್ತೆ. ನಾವು ಸುಧಾರಣೆ ಆಗ್ಬೇಕು. ಒಂದು ಸಂಘಟನೆ ಇದ್ದಾಗ ನೋಡಿ, ನೀವು ಇಷ್ಟು ಜನ ಇದ್ರಲ್ಲ, ನಾನು ಅಕ್ಕನೋ ತಂಗಿನೋ ತಾಯಿನೋ ತಮ್ಮನೋ ಅಣ್ಣನೋ ನಾವೆಲ್ಲರೂ ಕೂಡ ಇಲ್ಲಿ ಇದ್ದಂತವರೆಲ್ಲ ಒಂದು ಕುಟುಂಬ. ಒಂದು ಕುಟುಂಬದಲ್ಲಿ ಹೇಗಿರ್ಬೇಕಂತ ಹೇಳಿದಾಗ ನಮ್ಮಲ್ಲಿ ಯಾವುದೇ ರೀತಿಯಿಂದ ಭೇದ ಭಾವ ಅನ್ನುವಂಥದ್ದು ಇರಬಾರದು. ಕಷ್ಟಕ್ಕೆ ನೀವು ಹೇಳ್ಬೇಕು, ನಾವು ಅದಕ್ಕೆ ಭಾಗಿಯಾಗಬೇಕು. ಮತ್ತೆ ಸುಖದಾಗನು ಹೇಳ್ರಿ, ಇನ್ನು ಕಾರ್ಯಕ್ರಮ ಒಳ್ಳೇದು ಮಾಡ್ತೀರಂದ್ರೆ ಊಟಕ್ಕದು ಕರೀರಿ, ಅದಕ್ಕೆ ಬರ್ತೀರಿ. ಮತ್ತೆ ನಮ್ಮನ್ನ ಸರ್ ಅದನ್ನು ಕರಂಗಿಲ್ಲ ವಕೀಲರು
ನಮ್ಮನ್ನ ಎಲ್ಲೋ ಕಾರ್ಯಕ್ರಮ ಮಾಡತ್ತೇವ ಜಗಳ ಆಯ್ತಂದ್ರೆ ಕರೀತಾರೋ ಹೊಡೆದ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ಉತ್ತರ ಕರ್ನಾಟಕದ ಕಾನೂನು ಸಲಹೆಗಾರರಾದ ಶರಣು ಅಂಗಡಿ, ಹೈಕೋರ್ಟ್ ವಕೀಲರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಅವರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಅವರ ತತ್ವ ಆದರ್ಶಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ, ಅವರ ದಾರಿಯಲ್ಲಿ ಸಂಘಟನೆಯನ್ನ ಕಟ್ಟೋಣ ಎಂದು ಹೇಳಿದರು. ಅವನು ನಾವು ಈ ಸಂಘಟನೆಯಿಂದ ಫೈಂಡ್ ಔಟ್ ಮಾಡಿ ಮೊದಲಿಗೆ ನಾವು ಶಿಕ್ಷಣ ಕೊಡುವಂತದ್ದಕ್ಕೆ ನಾವು ಒತ್ತು ಕೊಡುವಂತ ವಿಚಾರ ಮಾಡೋಣ. ಆ ಒಂದು ವಿಷಯಕ್ಕೆ ನಾನು ನಿಮ್ ಜೊತೆಗೆ ಇರ್ತೀನಿ. ಮಂಜಣ್ಣ ಆಗ್ಲಿ ಸಂಬಂಧಪಟ್ಟ ನಮ್ಮ ಕಿರಣಣ್ಣ ಅದಾರಿಲ್ಲ, ಅವರು ಬಹಳ ವಿಚಾರವಂತರು, ಸಮಾಜಕ್ಕೆ ತಮ್ಮದೇ ಆದ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಇಂಥ ವಿಚಾರಗಳನ್ನ ತಗೊಂಡು ನಮ್ಮ ಮಕ್ಕಳು ನಾವು ಇವತ್ತು ಬೇರೆ ಮಕ್ಕಳನ್ನ ನೋಡ್ತಿದೀವಿ ನಾವು. ಯಾಕೆ ನಮ್ಮ ಮಕ್ಕಳು ಭೂಯಿವಡ್ರ ಸಮಾಜದ್ದು ಬೇರೆ ಬೇರೆ ಮಕ್ಕಳು IAS KS ಆಗ್ಬಾರ್ದ? ಆಗ್ಬೇಕ. ಸಮಾಜದಲ್ಲಿ ಮುಖ್ಯ ಮಾಹಿತಿ ಬರ್ಬೇಕ. ಅವರು ಧಾರವಾಡ ಜಿಲ್ಲಾ ಅಧಿಕಾರಿಗಳಾಗಬೇಕ, ಕಮಿಷನರ್ ಆಗ್ಬೇಕ, ಒಂದು ಯೂನಿವರ್ಸಿಟಿ VC ಆಗ್ಬೇಕ, ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕ. ಯಾಕೆ ಆಗ್ಬಾರ್ದ? ದಲಿತರು ಯಾರು ಆಗ್ಬಾರ್ದ? ಆಗ್ಲೇಬೇಕ. ನಮ್ಮ ಹಕ್ಕದ ಬಾಬಾ ಸಾಹೇಬ್ರು ಎಲ್ಲರಿಗೂ ಅವಕಾಶ ಮಾಡಿಕೊಟ್ರ. ಅಂತದಕ್ಕೆ ನಾನು ನಿಮ್ ಜೊತೆಗೆ ಇರ್ತೀನಿ. ಪ್ರತಿಯೊಂದು ಹಂತದಲ್ಲೂ ಯಾವುದೇ ಒಂದು ಶೋಷಣೆ ಇದ್ರೆ, ಶೋಷಣೆ ನಡೆದ್ರೆ ನಾವು ಬಿಡಂಗಿಲ್ಲ. ಈ ಸಂಘಟನೆ ನಮ್ಗೆ ಅದೊಂದು ಜವಾಬ್ದಾರಿ ಕೊಟ್ಟಿದೆ. ಆ ಜವಾಬ್ದಾರಿ ನಾವೆಲ್ಲ ನಿಭಾಯಿಸೋಣ. ಸಂಘಟನೆ ಏನೋ ಕೆಲಸ ಕೊಟ್ಟರು ಬಹಳ ಅಚ್ಚುಕಟ್ಟುವಾಗಿ ನಿಮ್ಮ ಜೊತೆಗೆ 24 ತಾಸು ನಾನು ಬಂದು ನಿಲ್ತೇನೆ ಅಂತ ಹೇಳ್ತಾ ನಿಮ್ಗೆ ಮಾತು ಕೊಡ್ತೀನಿ ನಾನು. ಇನ್ನು ಅತಿಥಿಗಳಾಗಿ ಆಗಮಿಸಿದ ಕಿರಣ್ ಸಾಂಬ್ರಾಣಿ, ಹಿರಿಯ ಧುರೀಣರು, ಮಾಜಿ ಪಾಲಿಕೆ ಸದಸ್ಯರು ಮಾತನಾಡಿ, ಸಂಘಟನೆಗೆ ಕಮ್ಯುನಿಕೇಷನ್ ಬಹುಮುಖ್ಯ. ಸಂಘಟನೆಗಳನ್ನ ಮುರಿಯಲು ಕೆಲವು ದುಷ್ಟ ಶಕ್ತಿಗಳು ಪ್ರಯತ್ನಿಸುತ್ತವೆ. ಅವುಗಳಿಗೆ ಅವಕಾಶ ಕೊಡಬಾರದು. ಸಂಘಟನೆಯಿಂದ ಜನಪ್ರತಿನಿಧಿಗಳಾಗಿ ಮುಂದೆ ಬರಬೇಕೆಂದು ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆ ಕಟ್ಟಬೇಕಾದ್ರೆ ದುಶ್ಶಕ್ತಿಗಳು ಆ ಸಂಘಟನೆ ಮುರಿಯಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಅಂತ ಮಾತಾಡ್ತೇನೆ, ಸಂಘಟನೆ ಹೆಂಗಿರ್ಬೇಕಾದ್ರೆ ಕಮ್ಯುನಿಕೇಶನ್ ಇರಬೇಕು. ಒಂದು ಫಿಲಾಸಫರ್ ಜೇಮ್ಸ್ ಹೇಳ್ತಾರೆ, ಯು ಶುಡ್ ವರ್ಕ್ ಲೈಕ್ ಎ ಆ್ಯಂಟ್ ಆ್ಯಂಡ್ ಯು ಶುಡ್ ಹ್ಯಾವ್ ಎ ಕಮ್ಯುನಿಕೇಶನ್ ಲೈಕ್ ಎ ಆ್ಯಂಟ್. ಇವತ್ತು ನೀವು ಸುಮ್ಮನೆ ನೋಡ್ರಿ, ಒಂದು ಇಲ್ವೇ ಒಳ್ಳೆ ಏನೋ ಅವ್ರು ಸಾಗಾಣಿಕೆ ಮಾಡ್ತಿರ್ತಾವೆ. ಬರ್ಬೇಕಾದ್ರೆ ಒಬ್ರಿಗೊಬ್ಬರು ಏನೇನೋ ಮಾತಾಡ್ತಿರ್ತಾವೆ. ಅವನೊಂದು ಲ್ಯಾಂಗ್ವೇಜ್ ಇದೆ. ಸೊ ನಾ ಹೇಳೋ ಉದ್ದೇಶ ಅಂದ್ರೆ, ಯು ಶುಡ್ ವರ್ಕ್ ಲೈಕ್ ಎ ಆ್ಯಂಟ್ ಅಂದ್ರೆ ಇರ್ವಿ ಸಣ್ಣ ಅದ್ರದ್ದು ಸಾಮಾನ್ಯ ಮಾಡ್ಕೊಂಡು ಹೋಗೋದು ಶಕ್ತಿ ಐತಲ್ಲ, ಮಾಡ್ಬೋದು. ಹಂಗೆ ಈ ಸಂಘಟನೆ ಒಬ್ಬರೊಬ್ಬರು ಕೂಡಿದ್ರೆ ಈ ಸಂಘಟನೆ ತೊಗೊಳ್ಬೇಕು. ನಮ್ಮ ನಮ್ಮ ಮಂಜೂರು ನಮ್ಮ ಮನೆಯವ್ರು ಬರ್ತಿರ್ತೇವೆ, ನಾವೆಲ್ಲ ಚರ್ಚೆ ಮಾಡ್ಕೊಂಡು ಕೂತಿದ್ದೇವೆ. ಸಂಘರ್ಷ ಬರ್ತಾರೆ, ಸಂಘರ್ಷ ಬರ್ತಿರ್ತಾರೆ. ಸಾರಿ, ಅದಕ್ಕೆ ಹಂಗೆ ಮಾತಾಡ್ಬೇಕು. ನಾನು ಈಗ ನಮ್ದು ಲಾಲ್ ಸೇನೆ ಅದೇನು ಹೋಗಿರ್ಬೋದು ಬಿಡು. ಇಲ್ಲಿ ಬಂದಾಗ ನನಗೆ ಆಶ್ಚರ್ಯ ಆಗ್ತದೆ. ಇಷ್ಟು ಲೇಡೀಸ್ 33% ನಾಟ್ ರಿಸರ್ವೇಷನ್ ಪಾಲಿಸಿ ಬರ್ತಾರೆ. MP ಆಗ್ಬೋದು, MLA ಆಗ್ಬೋದು. ಅಲ್ಲ, ಈ ಇಷ್ಟೆಲ್ಲ ಲೇಡೀಸ್ ಹೊರಗಟ್ಟಿದ್ದಾರೆ ಅಂದ್ರೆ ಈ ಸಂಘಟನೆ ಎಷ್ಟು ಶಕ್ತಿಯಾಗೈತೆ ಅಂತ ನನಗೆ ಐ ಕ್ಯಾನ್ ಇಮ್ಯಾಜಿನ್. ಅದಕ್ಕೆ ನಾನು ಇಷ್ಟ ಹೇಳೋದು, ಕಮ್ಯುನಿಕೇಶನ್ ಇಟ್ಕೊಳ್ರಿ, ಒಬ್ಬರಿಗೊಬ್ಬರು ಮಾತಾಡ್ಕೊಂಡಿದ್ರಿ. ಬರೀ ಸಂಘಟನೆಗೆ ಬರೀ ಸೋಷಲ್ ವರ್ಕಿಗೆ ಇಟ್ಕೋಬೇಡ್ರಿ. ಸಂಘಟನೆ ಒಬ್ಬರೊಬ್ಬರ ಸೋಷಲ್ ಮನಿ ಫ್ಯಾಮಿಲಿದ ಫಂಕ್ಷನ್ಸ್ ಅಟೆಂಡ್ ಮಾಡ್ರಿ, ಅಂದ್ರೆ ಈ ಸಂಘಟನೆ ಬೆಳೀತೈತಿ. ಈ ಸಂಘಟನೆ ಒಂದು ಜಾಯಿಂಟ್ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ಧಾರವಾಡ ಜಿಲ್ಲಾ ಅಧ್ಯಕ್ಷರನ್ನಾಗಿ ಸಂಗಮೇಶ್ ಬಸಲಗುಂದೆ ಮಾತನಾಡಿ, ಜಿಲ್ಲೆಯಾದ್ಯಂತ ಸಂಘಟನೆ ಗಟ್ಟಿಗೊಳಿಸಿ ಜನರ ಸಮಸ್ಯೆಗೆ ಸ್ಪಂದಿಸುವ ಭರವಸೆ ನೀಡಿದರು. ಇನ್ನು ನೂತನವಾಗಿ ಎಲ್ಲ ಒತ್ತಿ ಹೇಳಿದರೆ ಏನಾಗುತ್ತೆ, ಸಂಘಟಿಸಲಾಗುತ್ತೆ ಮನೆಯಲ್ಲ ಹೇಳಿದ್ರು. ಅದೇ ರೀತಿ ಮೇಡಮ್ ಅವರು ಭಾಳ ಚೆನ್ನಾಗಿ ತಿಳಿಸಿದ್ರು. ಉದ್ದೇಶ ಏನಿಷ್ಟ ಎಲ್ಲ ನೂತನವಾಗಿ ಅಧಿಕಾರವನ್ನ ಸಂಜಯ್ ನಡುವಿನ ಮನೆ ಪ್ರಧಾನ ಕಾರ್ಯದರ್ಶಿಗಳು ಉತ್ತರ ಕರ್ನಾಟಕ ಶಾಹಿದ್ ಯಲ್ಲಾನೂರು, ಮಲ್ಲವ್ವ ಕುಸ್ಕಲ್, ಸರೋಜಾ ಲಂಗೋಟಿ, ವಸೀಂ ಜಮಾನ್ದಾರ್, ಮಹಬೂಬಿ ಶೇಖ್, ಭಾಷಾ ಸಾಬ್ ಕಡ್ಕೋಳ್, ನಜೀಂ ನದಾಬ್, ರಾಧಾ ಉಪ್ಪಾರ್, ದುರ್ಗಪ್ಪ ಕುರುವಾರ್, ಶಿವಕ್ಕ ಕಂಬಳಿ ಧಾರವಾಡ ತಾಲೂಕಾ ಗೌರವಾಧ್ಯಕ್ಷರಾಗಿ, ಕಾಶವ್ವ ಹಳಿಯಾಳ್ ಧಾರವಾಡ ತಾಲೂಕಾ ಉಪಾಧ್ಯಕ್ಷರಾಗಿ, ಮರಿಯವ್ವ ಮಾದರ್ ನರೇಂದ್ರ ಗ್ರಾಮ ಗೌರವ ಅಧ್ಯಕ್ಷರಾಗಿ,
ಪಾರವ್ವ ಕಾಳೆ ನರೇಂದ್ರ ಗ್ರಾಮದ ಉಪಾಧ್ಯಕ್ಷರಾಗಿ, ದೀಪಾ ಮದರ್ ನರೇಂದ್ರ ಗ್ರಾಮ ಅಧ್ಯಕ್ಷರಾಗಿ, ಅನ್ನವ್ವ ರಾಜು ಮಾದರ್ ನರೇಂದ್ರ ಗ್ರಾಮ ಉಪಾಧ್ಯಕ್ಷರಾಗಿ, ಮಲ್ಲವ್ವ ಕುಸಗಲ್ ಧಾರವಾಡ ತಾಲೂಕಾ ಅಧ್ಯಕ್ಷರಾಗಿ, ಶೀಲಾ ಚಂದ್ರಕಾಂತ್ ಜಾಧವ್ ಧಾರವಾಡ ಜಿಲ್ಲಾ ಉಪಾಧ್ಯಕ್ಷರಾಗಿ, ರುಸ್ಕಾನ್ ಶೇಖ್ ಧಾರವಾಡ ಜಿಲ್ಲಾ ಕಾರ್ಯದರ್ಶಿಯಾಗಿ, ಮುಸ್ತಾಕ್ ಅಹಮದ್ ಸವಣೂರ್ ಇವರುಗಳಿಗೆ ಅಧಿಕಾರ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕಾನೂನು ಸಲಹೆಗಾರರು ಹರೀಶ್ ಪೂಜಾರ್, ನ್ಯಾಯವಾದಿಗಳಾದ ಚೈತನ್, ಮಾಜಿ ಮಹಾಪೌರ ವೆಂಕಟೇಶ್ ಮೇಸ್ತ್ರಿ, ಪ್ರಕಾಶ್ ಪೂಜಾರ್ ಧಾರವಾಡ ತಾಲೂಕಾ ಅಧ್ಯಕ್ಷ, ಧಾರವಾಡ ಜಿಲ್ಲಾ ಅಧ್ಯಕ್ಷರನ್ನಾಗಿ ರೇಷ್ಮಾ ಚಿಕ್ಕೋಡಿ, ಖಾನಾಪುರ ತಾಲೂಕಾ ಅಧ್ಯಕ್ಷರಾದ ಗೀತಾ ಒಡೆಯರ್, ಧಾರವಾಡ ಜಿಲ್ಲಾ ಯುವ ಘಟಕ ಅಧ್ಯಕ್ಷರಾದ ರಾಜು ಲಮಾಣಿ, ಕಲಘಟಗಿ ತಾಲೂಕಾ ಅಧ್ಯಕ್ಷರು ಮಂಜುನಾಥ್ ಹನುಮಸಾಗರ್, ದಲಿತ ಸಂಘರ್ಷ ಸಮಿತಿಯ ಸದಸ್ಯರಾದ ಮಂಜುನಾಥ್ ಹರ್ಲಾಪುರ್, ಕೃಷ್ಣ ಲಮಾಣಿ, ಚಿರಂಜೀವಿ ರಾಥೋಡ್, ಅಶೋಕ್ ಬಿಸ್ನಹಳ್ಳಿ ಇದ್ದರು.